ಹೋಗಿ ಬಂದೇನಪ್ಪ ನೀನು ಆಲೇನೇನೆ. ನನ್ನ ಮಾತಿಗೆ ಒಂಚೂರು ಬೆಲೆ ಇಲ್ಲ. ನಾನು ಬೇಡ ಬೇಡ ಅಂತ ಬಿಡ್ಕೊಂಡೆ. ಅವನು ಸರಿ ಇಲ್ಲ, ಅವ್ನು ನೋಡೋಕ್ಕೇನೇನೆ ನೋಡಿರೋ ಒಳ್ಳೆ ಇದ್ದಂಗೆ ಅವನೇ ಅಂತಂದು ಬೇಡಪ್ಪ ನಮ್ಮ ಮಗಳಿಗೆ ಅಂತಂದರೆ ಹೋಗಿ ಅವ್ರ ಊರಿಗೆ ಹೋಗಿ ವಿಚಾರಿಸ್ಕೊಳಕ್ಕೆ ಹೋಗಿದ್ಯಲ್ಲ ನೀನು. ಬಾ, ಏನೊಂಚೂರು ಬೆಲೆ ಇಲ್ಲ, ಗೌರವ ಇಲ್ಲ ನನಗೆ. ನನ್ನ ಒಪ್ಪಿಗೆ ಏನು ಬೇಡವೇನ ನಿಮ್ಮಿಬ್ರಿಗೂ. ತಂದೆ ಮಗಳಿಗೆ ಏನಿದ್ರು ನಿಮ್ಮ ಇಷ್ಟನೇ. ಸ್ವಲ್ಪ ನನ್ನ ಬಗ್ಗೆ ಏನು ವಿಚಾರಿಸನಿ ಏನಿಲ್ಲ. ನಾನು ಬೇಡ ಅಂದರೆ ಬೇಡ. ಇವಾಗ ಅರ್ಥ ಮಾಡ್ಕ ಸ್ವಲ್ಪ. ಹೇಳತಕ್ಕ ತಡಿಯೇ, ಏನಾಯ್ತು ಅಂತ ಹೇಳ್ತೀನಿ. ಯಾಕೆ ಇನ್ನು ಮನೆ ಬಾಗ್ಲಿಗೆ ಬರೋಕ್ಕಿಲ್ಲ, ಸುಮ್ಮನೆ ಆಲೇನೇ ಇದು ಮಾಡ್ತಿರ್ತೀಯಲ್ಲ, ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ತಡಿ. ಹೇಳು ಏನಾಯಿತು? ನಂಗಂತೂ ಭಾರಿ ಕೋಪ ಬಂದೈತೆ ನಿನ್ನ ಮೇಲೆ. ಅಲ್ಲ ಕಣೆ, ಅವನಿಗೆ ಆಲೆ ಮದುವೆಯಾಗಿ ಡೈವರ್ಸ್ ಕೊಟ್ಟು ಹೆಂಡತಿ ಚೆನ್ನಾಗವಳೆ ಅಂತಳು ಬಿಟ್ಟು ಇವನು ಹಿಂಗೆ ಮಾಡ್ತಾ ಅವನೇ ಇಲ್ಲಿಗೆ ಬಂದವನೇ ನನ್ನ ಮಗಳನ್ನ ಇಷ್ಟಪಟ್ಬಿಟ್ಟು. ಇವ್ನಿಗೇನು ಮಾನ ಮರ್ಯಾದೆ ಇಲ್ಲ, ಏನಿಲ್ಲ. ನಾವು ಇಂಥವನಿಗೆ ನನ್ನ ಮಗಳನ್ನ ಕೊಡಬೇಕೆ? ನನಗೆ ಅದಕ್ಕೆ ಅನಿಸ್ತು ಹಿಂಗೆ ಏನೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅವನಿಗೆ ಏಜ್ ಬೇರೆ ಆಗಿತ್ತಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತು. ನಾನು ಬೇಡ ಬೇಡ ಅಂದ್ರೂ ಕೇಳ್ದು ನೀನು. ಅವಳಿಗೂ ಗೊತ್ತಾಯ್ತೋ ಏನೋ, ಆ ರಕ್ಷುಂಗೆ ಗೊತ್ತಿರೋದಕ್ಕೆ ತಾನೇ ಅವಳು ಇಷ್ಟೊಂದು ಪರ ವಹಿಸ್ಕೊಂಡಿರೋದು. ಅವಳಿಗೂ ಗೊತ್ತಂತ ಹೇಳು. ಅವಳು ಇವನು ಇದು ಮಾಡೇನೇ ಹುಡುಗಿಗೆ ಹಿಂಗೆ ಮೋಸ ಮಾಡಿ ಇಬ್ಬರು ಇವಾಗ ಇದು ಮಾಡ್ತಿರೋದು, ಹಿಂಗೆ ಇಷ್ಟಪಟ್ಟಿರೋದು. ಏನನ್ನ ಮಾಡಿ ಅವನ್ನ ಮನೆಯಿಂದ ಹೊರ್ಗಡೆ ಹಾಕಬೇಕು, ಏನನ್ನ ಮಾಡಬೇಕು. ಇಲ್ಲೂರೇ ಅಂಥವನ್ನ ಮನೆಗೆ ಇಟ್ಕೊಬಿಟ್ರೆ ಅಷ್ಟೇ. ನಮ್ಮನ್ನು ಒಂದಿನ ಮನೆಯಿಂದ ಹೊರ್ಗಡೆ ಹಾಕೋಕ್ಕೆ ಕೇಸನಲ್ಲ ಅಂತ ನೀನು. ತಂದೆ ತಾಯಿಗಳಿಗೆ ನಿನ್ನೆ ಕೂಡ ಆಗ್ತಲ್ಲ ಬಂದವನಿ ಅವ್ರ ಮೇಲೆಲ್ಲ ನಿಗ್ಕೊಂಡು ಇಂಥವನು ಅದು ಯಾವ ನಂಬಿಕೆ ಮೇಲೆ ಇವಳು ಇಷ್ಟಪಟ್ಲು ಏನು ಕತೆ ನನಗೆ ಹಂಗಂತೂ ಗೊತ್ತಿಲ್ಲ. ನಮ್ಮ ಮಗಳಿಗೆ ಬುದ್ಧಿ ಇಲ್ಲ ಫಸ್ಟು, ಅವನ್ನೇ ನಂಬನಿ. ಹ್ಞೂನಪ್ಪ, ನಾನು ಅದೇ ಹೇಳ್ತಿರೋದು. ಬೇಡವೇ ಬೇಡ. ಅವನು ಬೇಕಿದೆ ಇನ್ನೂ ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡೋದಾಗ್ತೈತೆ ಇವಳಿಗೆ. ಏನು ಹುಡುಗರಿಗೇನು ಬರಾನೆ? ಪ್ರಪಂಚದ ಮೇಲೆ ಬೇಜಾನ್ ಜನ ಅವ್ರೆ. ಇವನು ಸೀಮೆ ಕಿಲ್ದನು ಅಂತ ಇವನು ಒಪ್ಪು ಬಂದವಳು ಇವಳು. ಮನೆಯಾಳ ಮುಂದೆ ಹೇಳತ್ತ. ನನಗಂತೂ ಇಟ್ಕೊಂಡ್ರೆ ಚೆನ್ನಾಗಿ ಚಚ್ಚಿಬಿಡಾನೆ ಅಂತ ಸಿಟ್ಟು ಬರ್ತೈತಿ ನೋಡ್ತಾ ಇದ್ರೆ ಇವಳನ್ನ. ಸರಿ, ಎಲ್ಲೋದ್ರೆ ಇವರು? ತಿಂಡಿ ಮಾಡಿದ್ದೆ ತಿಂದುಬಿಟ್ಟು ಎಲ್ಲ ಹಾಳಾಗಿ ಹೋಗ್ಯಾವೆ. ಅವನಂತೂ ಏನು ಕೆಲ್ಸಕ್ಕೆ ಬಾರ್ದವನು, ಏನಕ್ಕೂ ಪ್ರಯೋಜನ ಇಲ್ಲ ಅಂತವನು. ತಿಂಡಿ ತಿಂದುಬಿಟ್ಟು ಎಲ್ಲಿ ಅಲಿಯಾಕೆ ಹೋಗ್ಯವನೋ ಗೊತ್ತಿಲ್ಲ. ಇವಳು ಅಂತಾಳೆ ಅವನಿಗೆ ಸರಿಯಾಗಿ ಅವಳೆ ಇವಳು. ಹೇಳಿದ್ರೆ ಅರ್ಥನೇ ಮಾಡ್ಕೊಂಬಲ್ಲ ಸ್ವಲ್ಪನೂ. ಸುಮ್ಮನೆ ಇರತ್ತ ಹೋಗ್ಲಿ. ಇನ್ನೇನು ನಿನ್ನ ಮಾತು ಕೇಳಿದರೆ ನಾವು ಚೆನ್ನಾಗಿರೋದು ಕೇಳಲಿಲ್ಲ. ನಾನು ಅವಳ ಪರ ವಹಿಸ್ಕೊಂಡೆ. ಇವಾಗ ಗೊತ್ತಾಗ್ತಾ ಐತಿ. ಅಲ್ಲಿ ಊರಾಗ ಕೇಳಿದರೆ ನಾನು ಅವ್ರ ಅಪ್ಪ ಅಮ್ಮ ನಿಜ ಹೇಳಲ್ಲ ಅಂತ ಎಲ್ಲರೂ ಬೇರೆಯವ್ರನ್ನೆಲ್ಲ ಕೇಳಿದೆ. ಅವರು ಹಂಗೆ ಹೇಳಿದ್ರು, ಅವನು ಸರಿ ಇಲ್ಲ, ಹುಟ್ಟು ಲೋಫರು ಅಂತ ನಿಮ್ಮ ಮಗಳು ಕೊಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಆದ್ರೂ ಅದಕ್ಕೆ ಬಂದ್ಬಿಟ್ಟು ಇವನ್ನ ಫಸ್ಟು ಕತ್ತಿಡ್ದು ಹೊರ್ಗಡೆ ಹಾಕನಿ ಅಂತೇಳಿ ಬಂದೆ. ಪಾಪ ಅವ್ರ ಅಪ್ಪ ಅಮ್ಮ ಎಲ್ಲನ ಇವನ ಮೇಲೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಇವನ ಮೇಲೆ ಹೆಂಡ್ತಿ ನೋಡಿರಿ ಪಾಪ ಕಣ್ಣಂಗೆ ನೀರು ಬರ್ತವೆ. ಅಂಥ ಹುಡುಗಿಗೆ ಇವ್ನು ಮೋಸ ಮಾಡಿ ಬಂದವನಲ್ಲ. ಇವನೇನು ಒಳ್ಳೆನಲ್ಲ, ಇವನು ಕೆಟ್ಟವನು. ಇವನು ಇಂಥವನ್ನ ನಂಬ್ಕೊಂಡು ನಾವು ಅಷ್ಟೇ ನಮ್ಮ ಮಗಳನ್ನ ಕೊಟ್ಬಿಟ್ರೆ ಕೆಟ್ಟು 3 ದಿನ ನಮಗೆ ಅಷ್ಟೇ. ಕೆಟ್ಟ 3 ದಿನ ಅದಂತೂ ಕರೆಕ್ಟಾಗಿ ಹೇಳು. ಫಸ್ಟು ಅವ್ನು ಬಂದ ತಕ್ಷಣ ಕಟ್ತಿಡ್ದು ಹೊರಗಡೆ ದೆಬ್ಬಬೇಕು ಇವನ್ನ. ಬರಲಿ ತಡಿ ಮನೆಗೆ, ಸರಿಯಾಗಿ ಗಾಚಾರ ಬಿಡಿಸ್ತೀನಿ ಅವನಿಗೆ. ನಮಗೇನೇನೆ ನಮ್ಮ ಹತ್ರ ಏನು ನಿಜ ಹೇಳ್ದಲೇನೇ ಮನೆಗೆ ಸೇರ್ಕೊಬಿಡನಿ ಅನ್ಕೊಬಿಟ್ಟಿದ್ದ. ಹೆಂಗ ನೀನು ಹೋಗಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲರೇ ನೀವು ಹೋಗ್ಲಿಲ್ಲಿದ್ರೆ ಏನು ಗತಿ ಆಗೋದು, ಏನು ಕತೆನೋ ನಮ್ಮ ಜೀವನ. ಅಯ್ಯಪ್ಪ, ಇಂಥವನೇ ಇವನು. ನೆನೆಸ್ಕೊಂಡ್ರೆ ಭಯವಾಗ್ತೈತೆ. ಇಂಥವ್ರು ಇರ್ತಾರೆ ಪ್ರಪಂಚದಾಗೆ. ಕಟ್ಕೊಂಡೆ ಅಂತ ಮೋಸ ಮಾಡಿಬಿಟ್ಟು ಇಲ್ಲಿ ಬಂದವನಲ್ಲ ಇವನು, ಮಾನ್ಗೆಟ್ಟವನು. ಇವಾಗೇನ ಮಾನ ಮರ್ಯಾದೆ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಅಯ್ಯಬ್ಬಾ, ಅಲ್ಲಿ ಮನೆಯೆಲ್ಲ ಹಾಳು ಮಾಡಿ ಇಲ್ಲಿ ಬಂದವನೇ ನಮ್ಮ ಮನೆ ಹಾಳು ಮಾಡೋಕ್ಕೆ. ಇಂಥ ನನ್ನ ಮಗ, ಇಂಥ ನನ್ನ ಮಕ್ಕಳು ಭೂಮಿ ಮೇಲೆ ಇರಬಾರ್ದು. ಇವನು ಫಸ್ಟು ಊರಿಂದನೇ ಹೊರಗಡೆ ಓಡಿಸ್ಬೇಕು. ಇವನ್ನ ಒಂದು 5-6 ಜನನ ಹೇಳ್ಬಿಟ್ಟು ಇವನ್ನ ಫಸ್ಟ್ ಊರಿಂದ ಓಡಿಸ್ಬೇಕು. ಇಲ್ಲವ್ರು ಅಷ್ಟೇ ನಮ್ಮೂರಾಗೆ ಇವಾಗ ನನ್ನ ಮಗಳನ್ನ ಬಿಟ್ಟರೆ ಬೇರೆಯವ್ರನ್ನ ನೋಡ್ಕೊಂಡ್ಬಿಡ್ತಾಳೆ. ಇವನು ಅಷ್ಟೇ ಊರ ಹುಡುಗಿಯರ್ನೆಲ್ಲ ಇದು ಮಾಡ್ತಾನೆ. ಸುಮ್ಮನೆ ಇವನು ಫಸ್ಟು ಊರಿಂದ ದಬ್ಬಬೇಕಷ್ಟೇ ಇವನ್ನ. ಹಂಗೆ ಮಾಡಂತಡಿ. ನಮ್ಮ ಮಗಳನ್ನ ಬೇಕಿದೆ 2 ದಿನ ರೂಮ್ಗೆ ಕೂಡಾಕನಿ, ಅವಳನ್ನ ಹೊರಗಡೆನೇ ಬಿಡೋದು ಬೇಡ. ಆವಾಗ ಬುದ್ಧಿ ಕಲ್ತ್ಕೊಂತಾಳೆ. ಫಸ್ಟು ಅವನಿಂದ ದೂರ ಮಾಡೋದು ನೋಡಬೇಕು. ಇಲ್ಲವ್ರು ಆಗಲ್ಲ. ಅವನು ಫಸ್ಟ್ ಹೊರಗಡೆ ಕಳ್ಸಾನಿ. ಇವಳಿಗೆ ಸರಿಯಾಗಿ ಕೊಟ್ಟು ಇಲ್ಲೇ ಯಾರನ್ನ ನೋಡಿ ಮದುವೆ ಮಾಡೋದಾಗ್ತೈತಿ. ಇಂಥನ್ನ ಹೋಗಿ ಇಷ್ಟಪಟ್ಟವಳಲ್ಲ ಇವಳು. ಅಯ್ಯಬ್ಬಾ, ನಮಗಂತೂ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ತಾರೆ ಇವರಿಬ್ಬರು ಸೇರ್ಕೊಂಡು. ಫಸ್ಟ್ ಇವ್ನು ಏನಾನ ಮಾಡಿ ಹೊರಗೆ ದಬ್ಬಬೇಕು. ಇಲ್ಲವೇ ಆಗಲ್ಲ. ಅದಕ್ಕೆ ಯಾಕೆ ಅವಾಗಲೇ ಕರೆದ್ರಿ? ಯಾಕಿಲ್ಲಪ್ಪ, ಸ್ವಲ್ಪ ಹಿಂಗೆ ಇವಳು ನಮ್ಮ ರಕ್ಷಣೆ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕರೆದೆ ಅಷ್ಟೇ. ಈಗ ನಿಮ್ಮ ಅಣ್ಣನೂ ಬಂದವ್ರೆ. ಇವಾಗ ಅವ್ರ ಊರಿಗೆ ಹೋಗಿದ್ರು, ಹುಡುಗರ ಊರಿಗೆ ಎಲ್ಲ ವಿಚಾರಿಸ್ಕೊಂಡು ಬಂದವ್ರೆ. ಅವನೇನು ಸರಿ ಇಲ್ವಂತೇಳು ಅಷ್ಟು. ಅದಕ್ಕೆ ಅವನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು, ಈ ಊರಿಂದನೇ ಹೊರಗಡೆ ಹಾಕ್ಬೇಕು. ಅದಕ್ಕೆ ಮಾತಾಡೋಣ ಅಂತ ನಿನ್ನೂ ಕರೆದೆ. ಏನಕ್ಕೆ ನೀವು ಹೇಳ್ತಾ ಇರೋದು? ಅವ್ನು ಸರಿ ಇಲ್ವಂತೇನು? ಅವ್ನು ಅರುಣ ಮತ್ತು ಕೈ ಇಟ್ಕೊಂಡು ಜೊತೆ ಓಡಾಡ್ತಿದ್ರು. ಬೇಡ ಅದಕ್ಕೆ ಅಂಥನಿಗೆ ಕೊಡಬಾರ್ದು. ನಮ್ಮ ರಕ್ಷಣ ಚೆನ್ನಾಗಿರ್ಬೇಕು ಅವಳು. ಇಂಥವ್ನು ಕೊಟ್ಟು ಜೀವನ ಹಾಳು ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಅಣ್ಣ ಅವ್ರ ಊರಿಗೆ ಹೋಗಿದ್ದಲ್ಲ, ಏನಂದ್ರೆ ಅಣ್ಣ ಅವ್ರ ಅಪ್ಪ ಅಮ್ಮ?
ಅಯ್ಯೋ ಅವ್ರ ಅಪ್ಪ ಅಮ್ಮ ಅಂಬೋದೇನು, ಅವಳು ಹೆಂಡ್ತಿನೂ ಇದ್ಲಪ್ಪ, ಹೆಂಡ್ತಿ ಅವ್ನಿಗೆ ಮದುವೆ ಆಗಿ ಡೈವರ್ಸ್ ಆಗೈತೆ. ಅವ್ರ ಅಪ್ಪ ಅಮ್ಮನೂ ಅವಳನ್ನೇ ಮನೆ ಮಗಳಾಗಿ ಇಟ್ಕೊಂಡವ್ರೆ. ಇವಾಗ ಇವನ್ನ ಮನೆಯಿಂದ ಹೊರಗಡೆ ಹಾಕಿ ಅವ್ನ ಮರ್ಯಾದೆ ತೆಗೆದಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡು, ಅವ್ರಿಗೆ ಬೇಡ್ದಾಗೆ ಬೇಡ ಇವನು. ಇಂಥವನ್ನ ಹೆಂಗೆ ಇರಿಸ್ಕೊಂಬದು ಹೇಳು. ನಮಗಂತೂ ಅದಕ್ಕೆ ಒಂದಿಷ್ಟು ಒಪ್ಪಿಗೆ ಇಲ್ಲ ಇವ್ನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ. ಅದಕ್ಕೆ ಅವರು ಕೊಡಬೇಡ್ರಿ, ಮಗಳು ಜೀವನ ಹಾಳಾಗ್ತೈತೆ ಅಂತ ಹೇಳ್ಬಿಟ್ಟು ಹೇಳವ್ರಿ. ಹ್ಞೂ ಅಣ್ಣ, ಅಂಥವ್ರಿಗೆ ಏನು ಕೊಡ್ತೀರಾ ಬಿಡ್ರಿ, ಚೆನ್ನಾಗಿ ಇನ್ನೂ ಏನು ಪ್ರಪಂಚದಾಗೆ ಬೇಜಾನ್ ಗುಣಗಳಿದ್ದಾವೆ, ಅಂಥವ್ರಿಗೆ ಚೆನ್ನಾಗಿರೋದು ನೋಡ್ಬಿಟ್ಟು ಕೊಡಾನಿ. ಇಂಥವ್ನಿಗೆ ಎರಡನೇ ಸಂಬಂಧ ಕೊಡಬೇಕೆ? ಬೇಡ ಬೇಡ, ಇರೋಳು ಒಬ್ಳು ಮಗಳು ಹೆಂಗೆ ಕೊಡೋದು? ಸುಮ್ಮನೆ ಇರ್ರಿ, ಏನು ಕೊಡೋದು ಬೇಡ. ಅಪ್ಪ ನಾನು ಅದೇ ಹೇಳ್ತಾ ಇರೋದು. ಇವ್ರು ನನಗೆ ಬೇಡ ಅಂದೆ ಫಸ್ಟ್ಗೆನೇ, ಇವರೇನೇ ಅವಳು ಅವತ್ತು ಬಂದಾಗಲೇ ಬೇಡ ಅಂದೆ. ಈಗ ನಿಮ್ಮ ಅಣ್ಣಯ್ಯ ಐತಲ್ಲ, ಕೊಡನಿ ಮದುವೆ ಮಾಡನಿ ಹುಡುಗ ಚೆನ್ನಾಗವನಿ ಅಂತ ಹೇಳಿದ್ರು. ಇವಾಗ ಅವ್ನ ಬಗ್ಗೆ ಹಿನ್ನೆಲೆ ವಿಚಾರಿಸ್ಕೊ ಬಂದಾಗ ಗೊತ್ತಾಗೈತಿ ಅವ್ನಿಗೆ ಅವನೇನು ಅಂತ. ನನ್ನ ಮಕ ನೋಡೇ ಹೇಳ್ಬಿಡ್ತೀನಿ ಯಾರ್ಯಾರು ಹೆಂಗೆ ಅಂತ ಹೇಳ್ಬಿಟ್ಟು. ನಮ್ಮ ಇನ್ನು ಹೇಳ್ದಾಗ ನಾನು ಕೇಳಲಿಲ್ಲ, ಏನು ಮಾಡಾನಿ. ಅಯ್ಯೋ ಒಬ್ಬ ನನ್ನ ಹಣೆ ಬರ ಹಿಂಗೆ, ನನ್ನ ಕರ್ಮ ನೋಡು ಹೆಂಗೈತಿ. ಹೋಗಿ ಅಲ್ಲಿ ವಿಚಾರಿಸ್ಕೊಬಂದು ಇವಾಗ ಅಲ್ಲೆಲ್ಲ ಕೇಳಿ ಅವರವ, ಅಯ್ಯೋ ನನಗೆ ಥರ ಶಾಕ್ ಆದಂಗೆ ಆಗೋಗ್ಬಿಡ್ತು. ಏನು ಮಾಡೋದು ಇವಾಗ? ಏನಾನ ಮಾಡಿ ದೂರ ಮಾಡಬೇಕು, ಇಲ್ಲೂ ಆಗಲ್ಲ. ಅಣ್ಣ ನನಗಿರ್ಲಿ ಬಿಡು ಅದೆಲ್ಲನ, ನಾನು ದೂರ ಮಾಡ್ತೀನಿ. ನೀವು ಏನು ಯೋಚನೆ ಮಾಡಬೇಡ್ರಿ, ಸುಮ್ಮನೆ ಯೋಚನೆ ಮಾಡ್ತಾ ಹುಷಾರು ತಪ್ಪಿರಾತು. ನೀವೇನು ಯೋಚನೆ ಮಾಡಬೇಡ್ರಿ, ನಾನೆಲ್ಲ ನೋಡ್ಕೊತೀನಿ. ಅವ್ನಿಗೆ ಏನು ಮಾಡಬೇಕು ಅಂಬೋದು ನನಗೆ ಗೊತ್ತೈತೆ, ನೀವು ಸುಮ್ಮನೆ ಇರ್ರಿ. ನೋಡಿರಿ ಫ್ರೆಂಡ್ಸ್, ನಾನು ಬೇಡ ಅಂತ ಹೇಳಿದ್ದೆ. ಅವ್ನು ಅರುಣ ಸರಿ ಇಲ್ಲ, ಅವನಿಗೆ ನೋಡು, ಅವನಿಗೆ ಮದುವೆ ಆಗಿ ಡೈವರ್ಸ್ ಆಗಿ ಏನೇನೋ ಪ್ರೀತಿಯಾಗಿ ಅವ್ರ ಅಪ್ಪ ಅಮ್ಮನೇ ಬೇಡ ಅಂತ ಹೇಳವ್ರೆ. ಅದಕ್ಕೆ ನನಗೆ ಹೇಳಿದ್ರು ಕೇಳಲಿಲ್ಲ. ಇವಾಗ ನಾವು ಏನಾನ ಒಂದು ಉಪಾಯ ಹುಡುಕ್ಬೇಕು ಅವಳನ್ನು ದೂರ ಮಾಡೋಕ್ಕೆ. ಇಲ್ಲೂ ಆಗಲ್ಲ, ಅದು ನಮಗೆ ತುಂಬ ಕಷ್ಟ ಆಗ್ತೈತೆ. ನೋಡಿರಿ, ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.